ಪುರಸ್ಕಾರ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಬೃಹತ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ. ನೆಲಮಂಗಲ ಉತ್ಸವಕ್ಕೆ ಆಯೋಜನೆ ಹಿನ್ನೆಲೆ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯಶಸ್ವಿ. ನೆಲಮಂಗಲ ಶಾಸಕ ಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆಯಾದ ಪ್ರತಿಭಾ ಪುರಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನಡೆಸಲಾದ ಕಾರ್ಯಕ್ರಮ ಕಳೆದ 3 ವರ್ಷಗಳ 2023, 24, 2025ರ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ. ಕಾರ್ಯಕ್ರಮದಲ್ಲಿ ಅವಧೂತರಾದ ವಿನಯ್ ಗುರೂಜಿ, ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಪರಿಷತ್ ಸದಸ್ಯ ಎಸ್ ರವಿ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಪರಿಷತ್ ಮಾಜಿ ಸದಸ್ಯ ಬಿಎಂಎಲ್ ಕಾಂತರಾಜು, ಮಾಜಿ ಶಾಸಕ ಗೌರಿಶಂಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ನೆಲಮಂಗಲ ಉತ್ಸವವನ್ನ ಇವತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲ ವಿದ್ಯಾರ್ಥಿನಿಯರು ಬಂದಿದ್ದೀರಾ, ಪೋಷಕರು ಬಂದಿದ್ದೀರಾ, ಎಲ್ಲ ಈ ತಾಲೂಕಿನ ಮಹಾಜನತೆ ಗೌರವಾನ್ವಿತರು ಬಂದಿದ್ದೀರಾ. ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು, ಈ ನೆಲಮಂಗಲ ಉತ್ಸವದ ಅಂಗವಾಗಿ ಮಾಡತಕ್ಕಂಥ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರವನ್ನು ಕೇಳ್ತಾ, ಒಬ್ಬ ಶಾಸಕನಾಗಿ ಒಬ್ಬ ಸಾಮಾನ್ಯ ಯುವಕರಿಗೆ ಈ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ವೇದಿಕೆಯ ಬಲಭಾಗದಲ್ಲಿ ಹೆಚ್ಚುವರಿ ಪಟ್ಟಿ ಅಂತ ಒಂದು ಹಾಕಿದ್ರು. ನೀವು ಕುಳಿತಲ್ಲಿಗೆ ಬಂದು ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡ್ತಾರೆ. ಅಧ್ಯಕ್ಷತೆಯಲ್ಲಿ ಶಾಸಕರ ಕೈಯಲ್ಲಿ ವೇದಿಕೆಯ ಮೇಲೆ ಕರೆದು ತಮಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ತಮ್ಮ ಊರುಗಳ ಮುಖಂಡರುಗಳು ತಮ್ಮ ಬ್ಲಾಕ್ಗಳಲ್ಲೇ ಬಂದು ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡ್ತಾರೆ. ಬ್ಲಾಕ್ಗಳಲ್ಲಿ ಹಂಚಿಕೊಳ್ಬೇಡಿ, ಇಷ್ಟು ನಿಮ್ಮ ಗಮನದಲ್ಲಿರಲಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೆ ತಮ್ಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಎಲ್ಲ ಮೂಕ ಪ್ರೇಕ್ಷಕರು ಮಾಜಿ ಹಾಗೆ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಗರಸಭಾ ಪಂಚಾಯಿತಿ ಹಾಗೂ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ವೇದಿಕೆಗೆ ಹಾಗೆ ವಿಧಾನ ಪರಿಷತ್ನ ಸದಸ್ಯರಾದಂತ ಶ್ರೀ ಎಸ್ ರವಿ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಶ್ರೀ ಡಿಕೆ ಸುರೇಶ್ ಅವರಿಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿ. ಸ್ವಾಗತ ಭಾಷಣವನ್ನ ನಿರ್ವಹಿಸಿಕೊಂಡಿದ್ದಾರೆ. ನೆಲಮಂಗಲದ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ, ಅದರಲ್ಲೂ ಮುಂದಿನ ನಮ್ಮ ದೇಶದ ಭವಿಷ್ಯದ ಪ್ರಜೆಗಳು ಇಂತಹ ಅದ್ಭುತ ಕೊಳ್ತಿರ್ತಕ್ಕಂಥದ್ದು, ನಾವು ನೀವೆಲ್ಲ ಸಂಭ್ರಮ ಪಡುವಂತ ಒಂದು ಯಾರಪ್ಪ ಅಂದ್ರೆ ನಮ್ಮ ನೆಲಮಂಗಲದ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಸಹ
ನಮ್ಮ ನೆಲಮಂಗಲದ ಶಾಸಕರು ಕಂಡ್ರೆ ಅಪಾರವಾದಂತ ಪ್ರೀತಿ ಗೌರವ. ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ಶಾಸಕರು ಪರಮ ಪೂಜ್ಯರು ಶಾಸಕರೊಟ್ಟಿಗೆ ಇಲ್ಲಿರ್ತಕ್ಕಂಥ ಮುಖಂಡರೊಟ್ಟಿಗೆ ಇಟ್ಕೊಂಡಿರ್ತಕ್ಕಂಥದ್ದು. ಅವರು ಪಕ್ಷ ಮುಖಂಡರಿಗೆ ಎಲ್ಲರನ್ನ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಒಂದು ತಾಯಿ ಹೃದಯ ಇರ್ತಕ್ಕಂಥ ಪರಮ ಪೂಜ್ಯರು. ನಮ್ಮ DK ಸುರೇಶ್ ಅಣ್ಣವರು ನಾವು ಏನೆಲ್ಲ ಕಾರ್ಯಕ್ರಮ ಮಾಡಿದ್ರು ಅವ್ರು ಇಲ್ಲಿ ಬಂದು ನಮಗೆ ಗೌರವಪೂರ್ವಕವಾಗಿ ಈ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಅಂತ ಹೇಳಿ ಅನೇಕ ಮಾರ್ಗದರ್ಶನ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಈ ಒಂದು ನೆಲಮಂಗಲ ಕ್ಷೇತ್ರ ಅಂತಂದ್ರೆ ಅಪಾರವಾದಂತ ಪ್ರೀತಕ್ಕಂಥ ಕೊಡುಗೆ, ಅವ್ರ ನಾಯಕತ್ವ ಅಪಾರ. ಅವರ ಸುಪುತ್ರರಾಗಿರ್ತಕ್ಕಂಥ GML ಕಾಂತರಾಜ್ ಅವರು ನಮ್ಮ ಶಾಸಕರ ಬೆನ್ನೆಲುಬಾಗಿ ನಿಂತ್ಕೊಂಡು ಶಾಸಕರು ಹಾಗೆ ಆಯ್ಕೆ ಆಗೋದಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಯಾವ ಮಾಡ್ತಕ್ಕಂಥ ಅವ್ರು ಬಳಸ್ಕೊಳ್ತಕ್ಕಂಥ ಒಂದು ಕಾರಣ. ಹಾಗಾಗಿ ಆ ಶಾಸಕರು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಎಲ್ಲ ಮುಖಂಡಗಳನ್ನ ಕಾರ್ಯಕರ್ತರುಗಳನ್ನ ಒಂದೆಡೆ ಸೇರಿಸಿ ಏನಾದ್ರೂ ಮಾಡಿ ಬರೀ ಅಭಿವೃದ್ಧಿ ಕೆಲಸ, ಬರೀ ಸಮಸ್ಯೆಗಳ ಪರಿಹಾರ ಇಷ್ಟಕ್ಕೆ ನಾನು ಸೀಮಿತ ಆಗಬಾರ್ದು. ಏನಾದ್ರೂ ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದ ಜನತೆ ಕೊಡಬೇಕು. ಅದರಲ್ಲೇ ಆ ನೆಲಮಂಗಲ ಉತ್ಸವ ಅಧಿಕಾರವನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ತಾಯಿ ನಿಜವಾಗ್ಲೂ ಅವರು ವಿಶೇಷ ವ್ಯಕ್ತಿತ್ವ ಇರ್ತಕ್ಕಂಥ ಮಗನನ್ನ ಅವರು ಎತ್ತಿಲ್ಲ ಅಂತಂದಿದ್ರೆ ನಾವು ಇವತ್ತು ಅವ್ರನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ನೀವೆಲ್ಲ ಮೊದಲು ಗೌರವ ಕೊಡಬೇಕಾಗಿದ್ದು ನಮ್ಮ ಶಾಸಕರ ತಾಯಿಗೆ. ಆ ತಾಯಿಯವ್ರಿಗೆ ನಾವು ನೀವೆಲ್ಲ ಅತ್ಯಂತ ಗೌರವಪೂರ್ವಕ ಚಪ್ಪಾಳೆ ಮೂಲಕ ನೆಲಮಂಗಲದ ನಮ್ಮ ಶಾಸಕರ ಅಭಿಮಾನಿಗಳು, ಸ್ನೇಹಿತರುಗಳು, ಹಾಗೆ ಬಹುಮುಖ್ಯವಾಗಿ ನಮ್ಮ ಮಾಧ್ಯಮದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ SLC ಮತ್ತು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸಿ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾತ್ಮಕವಾಗಿ ಅವರ ಹೃದಯ ಸ್ಪರ್ಶಿಯಾಗಿ ನಾನು ಅವ್ರ ಜೊತೆ ಒಡನಾಟ ಇಟ್ಕೋಬೇಕು. ಅದು ಕೇವಲ ರಸ್ತೆ ಮಾಡ್ತಕ್ಕಂಥದ್ದು, ಚರಂಡಿ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಬೇರೆ ಬೇರೆ ದೀಪ, ವಿದ್ಯುತ್ ದೀಪ ಇರ್ಬೋದು, ತಾಲೂಕು ಕಚೇರಿಗೆ ಸಂಬಂಧಪಟ್ಟಿರ್ಬೋದು, ಇದಕ್ಕಷ್ಟೇ ನನ್ನ ಕೆಲಸ ಸೀಮಿತ ಆಗಿರಬಾರ್ದು. ನಾನು ನನ್ನ ಕ್ಷೇತ್ರದ ಜನತೆಗೆ ವಿಭಿನ್ನವಾಗಿ ಪ್ರಾಮಾಣಿಕವಾಗಿ ಏನಾದರೂ ಒಂದು ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿ ನೆಲಮಂಗಲ ಉತ್ಸವದ ಅಂಗವಾಗಿ, ನೆಲಮಂಗಲ ಉತ್ಸವ ಅಂದ್ರೆ ನೆಲಮಂಗಲ ಜನತೆಯ ಉತ್ಸವ. ಆ ನೆಲಮಂಗಲ ಜನತೆಯ ಉತ್ಸವ ವಿದ್ಯಾರ್ಥಿಗಳ ಮುಖೇನ ಇವತ್ತು ನೆಲಮಂಗಲ ತಾಲೂಕಿನ ಭವಿಷ್ಯ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿನಿಯರ ಕೈಲಿ. ನೀವೆಲ್ಲ ಇಲ್ಲಿ ಒದ್ದೆ ವಿದ್ಯಾವಂತರಾಗಿ ಒಳ್ಳೆ ಸುಶಿಕ್ಷಿತರಾಗಿ ಸಮಾಜವನ್ನ ಕಟ್ತಕ್ಕಂಥ, ನಮ್ಮ ತಾಲೂಕನ್ನ ಕಟ್ತಕ್ಕಂಥ ಭವಿಷ್ಯತ್ತಿನ ಪ್ರಜೆಗಳಾಗಿರ್ತಕ್ಕಂಥ ತಮಗೆ ಏನು 75% ಅನ್ನು ಪಡೆದಿದ್ದೀರಾ. ನೀವು ಮುಂದೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು. ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ತಾಲೂಕಿಗೆ, ಈ ಜಿಲ್ಲೆಗೆ, ರಾಜ್ಯಕ್ಕೆ, ನನ್ನ ಕ್ಷೇತ್ರದ ವಿದ್ಯಾರ್ಥಿನಿಯರು ಮಾದರಿಯಾಗಬೇಕು. ಎಲ್ಲರೂ ಅವ್ರನ್ನ ಗುರುತಿಸ್ತಕ್ಕಂಥ ರೀತಿ ಆಗ್ಬೇಕು ಅಂತ ಹೇಳಿ ನೀವು ಪಡೆದಿರ್ತಕ್ಕಂಥ ಒಂದು 75% ಅಂಕದ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ನನ್ನ ಕೈಲಾದಂತ ಒಂದು ಅಡಲಿ ಸೇವೆಯನ್ನ ನಿಮ್ಮನ್ನ ಪ್ರೇರೇಪಿಸಲಿಕ್ಕೆ, ನಿಮ್ಗೆ ಚೈತನ್ಯವನ್ನು ತುಂಬಲಿಕ್ಕೆ, ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ತಾವೆಲ್ಲರೂ ಇವತ್ತು ನಮ್ಮ ಮುಖಂಡರು, ಕಾರ್ಯಕರ್ತರು ನನ್ನ ಆಹ್ವಾನಕ್ಕೆ
ಗೌರವ ಕೊಟ್ಟು ಬಂದಿದ್ದೀರಾ. ನಿಮಗೆ ಕೋಟಿ ನಮಸ್ಕಾರಗಳನ್ನ ನಿಮ್ಮ ಪಾದಗಳಿಗೆ, ನಿಮ್ಮ ಪೋಷಕರ ಪಾದಗಳಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಜೊತೆಯಾಗಿದ್ದಾರೆ ಮಹಿಳಾ ಕಾಂಗ್ರೆಸ್ನ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಧನ್ಯವಾದಗಳು. ಕೋರ್ಸ್ ಇರ್ಬೋದು, 4 ವರ್ಷ ಇರ್ಬೋದು, ಇಲ್ಲ 4 ವರ್ಷ ಕೋರ್ಸ್ ಇರ್ಬೋದು, ಆದ್ರೆ ಪೂರ್ತಿ ಪ್ರತಿ ವರ್ಷ ನಿಮ್ಗೆ 30,000 ಕೊಡ್ತಾರೆ. ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತಕ್ಕಂಥ ಉದ್ದೇಶ, ಮಧ್ಯದಲ್ಲಿ ಅವರು ಪದವಿ ಓದ್ತಕ್ಕಂಥದ್ದು ಬಿಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಒಂದು ವಿಶೇಷತೆ ಇದೆ. ತಾವುಗಳು ಪ್ರತಿ ವರ್ಷ ತಾವು ಉತ್ತೀರ್ಣರಾಗಬೇಕು, ಪಾಸ್ ಆಗಬೇಕು. ಅನುತ್ತೀರ್ಣರಾದ್ರೆ ಈ ಯೋಜನೆ ಲಾಭ ನಿಮ್ಗೆ ಸಿಗೋದಿಲ್ಲ. ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದರಿಂದ ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ತಮಗೆ ಗೊತ್ತಿದೆ, ಇವತ್ತು ಕೈಗಾರಿಕೆಗಳು, ಇವತ್ತು ತಾವು ಬೆಂಗಳೂರು ಸಮೀಪದಲ್ಲಿದ್ದೀರಾ. ಇಲ್ಲಿ ಬಹಳಷ್ಟು ಕೈಗಾರಿಕೀಕರಣ ಆಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಕೈಗಾರಿಕೆಗಳಲ್ಲಿ ಉದ್ಯೋಗವನ್ನ ಬಯಸಿ ಹೋಗುವಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ನಿಮಗೆ ಅನುಭವ ಇದೆ ಅಂತ ಕೇಳ್ತಾರೆ. ನಿಮಗೆ ಅವಕಾಶನೇ ಕೊಡದೇ ಇದ್ರೆ ಅನುಭವ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಜನ ಮಕ್ಕಳು ಬಹಳ ಈಗಿನ ಸುಸೈಡ್ ರೇಟ್ ಇದೆಯಲ್ಲ, ಈ 5 ವರ್ಷದ್ದು ಹುಡುಗರದ್ದು ಈ 20ರಿಂದ 35-40 ಒಳಗೆ ಎಲ್ಲರೂ ಮೆಂಟಲಿ ಸ್ಟ್ರೆಂತ್ ಇಲ್ಲ, ಫಿಸಿಕಲಿ ಸ್ಟ್ರೆಂತ್ ಇಲ್ಲ. ಅದಕ್ಕೆ ಬರ್ಗರ್ ಬೇಬೀಸ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಈ ಮೈಗೆ ಹಿಟ್ಟು ತಿಂದು ತಿಂದು ಮೆದುಳು ಮೈಗವೇ ಆಗಿದೆ ಪಿಜ್ಜಾದ ಪ್ರಭಾವದಿಂದ. ಸೊನವಿ ಏನಂದ್ರೆ, ಹೇಗಿದ್ರು ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ, ಎಜುಕೇಶನಿಗೆ ಅವರಿಗೆ ಬ್ಯಾಕ್ ಸಪೋರ್ಟ್ ಮಾಡಿದ್ದೀರಿ. ಓದಾದ್ಮೇಲೆ ಸಮಸ್ಯೆ ಹಳ್ಳಿಯವರಿಗೆ ಏನಂದ್ರೆ, ಒಂದು ನಮ್ಮ ಎಜುಕೇಶನ್ ಮಿನಿಸ್ಟ್ರಿಗೆ ಹೇಳಿದ್ರು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇನ್ನೊಂದು ಕಂಪನಿಗಳ ಕ್ಯಾಂಪಸ್. ನಮ್ಮ ಆಶ್ರಮದ ವತಿಯಿಂದ ಆಶ್ರಮದ ಡಿವೋಟಿಗಳೆಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ಸೇರಿ ಜಾಬ್ ಮೇಳ ಅಂತ ಒಂದು ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಆ ಏರಿಯಾದ ಹುಡುಗರಿಗೆ ಕೆಲಸ ಸಿಕ್ಕಿದ್ರೆ ಒಂದೊಂದು ಮನೆ ಉಳಿಯುತ್ತೆ. ಈ ತುಂಬಾ ಓದ್ದವರಿಗೆ ಅನ್ನದ ಬೆಲೆ ಗೊತ್ತಿರಲ್ಲ. ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಿರೋದು ಮಿಡಿಲ್ ಕ್ಲಾಸ್ ಅವರಿಗೆ, ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದು ತಂದೆ ತಾಯಿ ಸಾಲ ಮಾಡಿ ಮಕ್ಕಳನ್ನ ಎಜುಕೇಶನಿಗೆ ಸೇರಿಸಿರ್ತಾರೆ. ಅವರಿಗೆ ಅದರ ನೀಡ್ ಜಾಸ್ತಿ ಇರುತ್ತೆ. ಸೊ ಅಂಥ ಕೆಲಸವು ನೆಕ್ಸ್ಟ್ ನಿಮ್ಮ ನೆಲಮಂಗಲ ಉತ್ಸವದಲ್ಲಿ ಅದನ್ನು ಒಂದು ಆ್ಯಡ್ ಮಾಡಿಕೊಡಿ. ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ಉದ್ಯೋಗ ಕೊಟ್ಟರೆ 100 ದೇವಸ್ಥಾನ ಕಟ್ಟೋದು ಒಂದೇ, ಒಬ್ಬ ವಿದ್ಯಾರ್ಥಿಗೆ ಎಜುಕೇಶನ್ ಮತ್ತೆ ಉದ್ಯೋಗ ಕೊಡೋದು ಒಂದೇ ಅಂತ ನನ್ನ ಭಾವನೆ. ಒಂದು ಗೋಪುರ ಕಟ್ಟಿದ್ರೆ ಅಥವಾ ಒಂದು ದೇವಸ್ಥಾನದ ಬ್ರಹ್ಮಕಲಶ ಮಾಡಿದ್ರೆ ಒಂದು ಊರಿಗೆ ಅಂದ ಕಾಣುತ್ತೆ. ಯಾವಾಗ ಊರು ವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ನಿರುದ್ಯೋಗ ಕಮ್ಮಿ ಆಗ್ಬೇಕು, ಮತ್ತೆ ಅಲ್ಲಿ ಎಜುಕೇಶನ್ ಜಾಸ್ತಿ ಆಗ್ಬೇಕು. ಅಜ್ಞಾನ ಇದ್ದಲ್ಲಿ ಯಾವ ಆವಿಷ್ಕಾರಗಳು ನಡೆಯಲ್ಲ ನನಗೆ ಗೊತ್ತಿದ್ದಾಗೆ. ಸೊ ಆ ಕೆಲಸಗಳನ್ನು ಮಾಡಿ ಮತ್ತೆ ಈ ಮೇಳ ಈ ನೆಲಮಂಗಲ ಉತ್ಸವ ಮುಗಿಯೋದ್ರೊಳಗೆ ಎಜುಕೇಶನ್ ಮಿನಿಸ್ಟ್ರಿಗಷ್ಟೇ ಸುಮಾರು ಅವರ ಸರ್ಕಾರದಿಂದ ಇಂತಿಂತ ಉಪಯೋಗಗಳಿದೆ ಅಂತ ಅವ್ರು ಹೇಳ್ತಾ ಇದ್ರು. ಒಂದಿಷ್ಟು ನನಗೂ ಗೊತ್ತಿರಲಿಲ್ಲ. ಸೊ ಅದನ್ನು ಯೂತ್ಸಿಗೆ ಮುಟ್ಸೋ ಕೆಲಸವು MLA ಅವರ ಕಡೆಯಿಂದ ನಡೆದ್ರೆ ಇನ್ನೂ ಸುಮಾರು ಹೆಲ್ಪ್ ಆಗುತ್ತೆ. ಎಷ್ಟೋ ಹುಡುಗರಿಗೆ ಮಾಹಿತಿ ಎಲ್ಲ ಕಡೆ PDO ಹೋಗ್ಲಿಕ್ಕಾಗಲ್ಲ, ಎಲ್ಲ ಕಡೆ RI ಹೋಗಿ ಹೇಳಲಿಕ್ಕಾಗಲ್ಲ. ಒಂದಿಷ್ಟು ಜನ ಮನೆಯವರಿಗೂ ಅದು ಗೊತ್ತಿರಲ್ಲ. ಈ ಕಡೆ ಎಲ್ಲ ತುಂಬ ರೈತರು ಇರೋದ್ರಿಂದ ಅವರಿಗೆ ಏನೇನಿದೆ ಸರ್ಕಾರದಿಂದ ಏನು ಹೇಳ್ತೀವಿ ಯೋಜನೆಗಳೇನಿದೆ ಅನ್ನೋದೇ ಹಳ್ಳಿ ಕಡೆ ಜನಕ್ಕೆ ಗೊತ್ತಿರಲ್ಲ. ಆ ಕೆಲಸವೂ ಇಲ್ಲ. ಆದರೆ ಅವನ ಪಾಂಪ್ಲೆಂಟ್ಸ್ಗಳು ಕನ್ನಡದಲ್ಲಿ ಕೊಡೋದ್ರಿಂದ ಅವರಿಗೂ ಆ ತಿಳುವಳಿಕೆ ಸಿಗುತ್ತೆ. ಅದು ಇನ್ನೂ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮಾಧ್ಯಮ ಹಾಗೆ ಮಕ್ಕಳು ಯಾವೆಲ್ಲ ವಿಷಯಗಳ ಬಗ್ಗೆ ಜಾಗೃತರಾಗಿರ್ಬೇಕು ಅಂತ ತಿಳಿಸ್ತಾ ಆಶೀರ್ವಾದ ನೀಡಿದಂತಹ ಅವಧೂತರಾದಂಥ ಶ್ರೀ ವಿನಯ್ ಗುರೂಜಿರವರಿಗೆ ಧನ್ಯವಾದಗಳು. ಬಂಧುಗಳೇ, ಕನಕೋತ್ಸವ ಕರ್ನಾಟಕ ಉತ್ಸವದ ರೀತಿಯಲ್ಲಿ ಇಡೀ ರಾಜ್ಯ ಅಲ್ಲ, ದೇಶದಲ್ಲಿ ವಿಶ್ವದಲ್ಲಿ ಹೆಸರು ಮಾಡಿದಂತಹ ಉತ್ಸವ. ಕನಕೋತ್ಸವದ ರೂವಾರಿಗಳು ಎಲ್ಲ ಮಲಗಿದ್ದೀರಾ? ಹುಡುಗರೆಲ್ಲ ಸೌಂಡೇ ಇಲ್ಲ. ಹುಡುಗರಿದ್ದಾಗೆ ಎಲ್ಲ ಹಿಂದಕ್ಕೆ ಹಾಕ್ಬಿಟ್ಟಿದಾರ. ನೀವು ಮುಂದೆ ಇರ್ಬೇಕು ಅಂತ ಆಸೆ ಇತ್ತು, ಇವರೆಲ್ಲ ಹಿಂದಕ್ಕೆ ಇರ್ಬೇಕು. ನೆಲಮಂಗಲ ಉತ್ಸವದ
ಅಂಗವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಇಷ್ಟೊತ್ತು ತಮ್ಮನ್ನ ಕುರಿತು ಮಾತನಾಡಿದಂತ ಪರಮ ಪೂಜ್ಯ ಅವಧೂತರ ಪೋಷಕರು ಇಲ್ಲಿ ಬಂದಿದ್ದಾರೆ ಅಂತ ಕಾಣಿಸ್ತದೆ. ಯಾಕೆಂತಂದ್ರೆ ನನ್ನ ಮಕ್ಕಳನ್ನ ವೇದಿಕೆ ಮೇಲೆ ಕರೆದು ಶಾಸಕರು ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಳಿಗೆ ಖುಷಿ ವಿಚಾರ. ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಕೇವಲ 75% ಅಲ್ಲ, ನಮ್ಮ ಕಾಲದಲ್ಲೆಲ್ಲ ಏನಪ್ಪಾ ಅಂತಂದ್ರೆ SLC ನಲ್ಲಿ ನಾವು ಪಾಸ್ ಆಗಿದೀವಿ ಅಂತ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮ್ಮ ಮಾರ್ಕ್ಸ್ ಶೀಟ್ ಅಲ್ಲಿ ನಮ್ಮ ಹೆಸರು ಬಂದಿದೆ, ನಾನು ಪಾಸ್ ಆಗಿದ್ದೀನಿ ಅಂತೇಳಿ ನನ್ನ ರಿಜಿಸ್ಟರ್ ನಂಬರ್ ಬಂದಿದೆ ಅಂತ. ಆದ್ರೆ ಇವತ್ತು ತಂದೆ ತಾಯಿಗೆ ಏನಾಗಿದೆ ಅಂತ ಅಂದ್ರೆ 85% ಬಂದ್ರು ಖುಷಿ ಇಲ್ಲ, 98% ಬಂದ್ರು ಖುಷಿ ಇಲ್ಲ, 99% ಬಂದ್ರೆ 1% ಯಾಕೆ ಕಡಿಮೆ ತಗೊಂಡಿದ್ಯಾ ಅಂತ ಹೇಳಿ ಪನಿಷ್ ಮಾಡುವಂತ ಮಕ್ಕಳನ್ನ ದೂಷಣೆ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ. ಅಂದ್ರೆ ಇದಕ್ಕೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೆ ಅಂತಂದ್ರೆ ಪ್ರತಿಭೆಗಳಲ್ಲೂ ಕೂಡ ಪ್ರತಿಭೆಗಳಿಗೆ ಒಂದು ದೊಡ್ಡ ಸವಾಲಿರ್ತಕ್ಕಂಥ ಒಂದು ಸಮಯ ಇವತ್ತು. ವಿಶ್ವ ಯಾವ ಮಟ್ಟಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ವಿ ಅಂತ ಅಂದ್ರೆ ಈ ಕಾಂಪಿಟೇಷನ್ ಏನ್ ನಡೀತಾ ಇದೆ, ಈ ಪ್ರತಿಭಾ ಪುರಸ್ಕಾರ ಏನ್ ನಡೀತಾ ಇದೆ, ಇದು ನೀವು ಮುಂದಿನ ಲೋಕಕ್ಕೆ ನಿಮ್ಮನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಮುಂದಿನ ವಿಶ್ವಕ್ಕೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತಕ್ಕಂಥದ್ದು. ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ನೀವು ಮಕ್ಕಳು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ, ನೀವು ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ಯಾ ಅಂತ ಅಂದ್ರೆ ಖುಷಿ ಪಡ್ತಾರೆ. ಯಾಕೆ ಅಂತ ಅಂದ್ರೆ ಅವರು ರೈತರು, ಕೂಲಿ ಮಾಡಿ ನಿಮ್ಮನ್ನ ಸಾಕಿರ್ತಾರೆ, ಸಾಲ ಮಾಡಿ ನಿಮ್ಮನ್ನ ಓದಿಸಿರ್ತಾರೆ, ನಿಮ್ಗೆ ಆಗುಹೋಗುಗಳನ್ನ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಮಾನ್ಯ ಮಂತ್ರಿಗಳು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸ್ವತಂತ್ರ ಪೂರ್ವದ ನಂತರ ಏನೇನು ಬದಲಾವಣೆಗಳನ್ನ ನೀವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರ ಪೋಷಕರು ಯಾರು ಕೂಡ ನನಗೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನ ಮಾಡಿದ್ರೆ ನನ್ನ ಮಗ ನಾನ್ ಪಟ್ಟಂತ ಕಷ್ಟ ಪಡಬಾರ್ದು, ನನ್ನ ಮಗ ವ್ಯವಸಾಯ ಮಾಡಬಾರ್ದು, ನನ್ನ ಮಗ ಕೂಲಿ ಮಾಡಬಾರ್ದು, ನನ್ನಪ್ಪ ಇನ್ನೊಂದು ಕಡೆ ಹೋಗಿ ಚಾಕರಿ ಮಾಡಬಾರ್ದು, ಅವನು ಅವನ ಕಾಲ ಮೇಲೆ ನಿಂತ್ಕೋಬೇಕು, ಅವನು ನಾಲ್ಕು ಕಡೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತವನಾಗ್ಬೇಕು ಅಂತಕ್ಕಂಥ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ಪೋಷಕರೇ ಹೆಚ್ಚು. ಕೇಳಿ ಎಲ್ಲ ಕಡೆನೂ ಭ್ರಷ್ಟಾಚಾರನೂ ಕೂಡ ಪರ್ಸೆಂಟೇಜ್ ಅಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಸ್ಥೆನೂ ಕೂಡ ಬಂದಿರ್ತಕ್ಕಂಥದ್ದು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ 5,000ಕ್ಕೂ ಅಧಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಿರೋದು. ಜೊತೆಗೆ ಪ್ರತಿ ವರ್ಷನೂ ಕೂಡ ನೆಲಮಂಗಲ ತಾಲೂಕಲ್ಲಿ ಈ ವರ್ಷ 25-26ನೇ ಸಾಲಿನಲ್ಲಿ 26-27ನೇ ಸಾಲಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನೆಲಮಂಗಲ ತಾಲೂಕಲ್ಲಿ ಓದ್ತಾವ್ರೆ ಅಂತಂತಂದ್ರೆ 46,678 ಜನ ನೆಲಮಂಗಲ ತಾಲೂಕಲ್ಲಿ PKG ಇಂದ ಮಾಸ್ಟರ್ ಡಿಗ್ರಿವರೆಗೂ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅದ್ರಲ್ಲಿ 6,000ಕ್ಕೂ ಅಧಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನಾವು ನೀವು ಭಾಗವಹಿಸಿದ್ದೀವಿ. ಹೆಚ್ಚಿಗೆ ಯಾರಿಗೂ ಮಾತು ಕೇಳಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಬಿಸಿಲು ಜಾಸ್ತಿ ಆಗ್ತದೆ, ಹೊಟ್ಟೆ ಎಸಿತಾ ಐತೆ, ಊಟಕ್ಕೆ ಹೋಗೋರು ಊಟಕ್ಕೆ ಹೋಗ್ತಾವ್ರೆ, ಮಾತು ಕೇಳೋರು ಮಾತು ಕೇಳ್ತಾವ್ರೆ, ಕುಂತು ಸಾಕಾಗಿ ನಿಂತಿರೋರೇ ಜಾಸ್ತಿ ಆಗ್ಬಿಟ್ಟವ್ರೆ. ಅದಕ್ಕೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದು ಬೇಡ. ಬಹಳ ಸಂತೋಷ ಆಗಿದೆ. ಇವತ್ತು ನೆಲಮಂಗಲದಲ್ಲಿ ನಮ್ದೊಂದು ದಾಖಲೆ. ಸುಗ್ರಾಜ್ ಅವರು ಮಾತನಾಡ್ತಿರ್ಬೇಕಾದ್ರೆ ಹಿಂದೆಂದಿನೂ ಆಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ನೆಲಮಂಗಲದಲ್ಲಿ ಕಣ್ತುಂಬಿಸ್ಕೊಳ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ಪೂರಕವಾಗಿ ಇನ್ನೊಂದು ಮಾತು ಹೇಳ್ತೀನಿ. ಇಲ್ಲಿವರೆಗೂ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ, ಸಾಕಷ್ಟು ಜನಪ್ರತಿನಿಧಿಗಳು ಬಂದು ಹೋಗಿದ್ದಾರೆ. ಆದ್ರೆ ಈ ನೆಲಮಂಗಲ ನಮ್ಮ ಶ್ರೀನಿವಾಸ್ ಅವರು ಬಂದಾದ ನಂತರ ಸರ್ಕಾರದ 32 ಇಲಾಖೆಯ ಮಂತ್ರಿಗಳೆಲ್ಲ ಬಹುತೇಕ 15-20 ಜನ ಈಗಾಗಲೇ ನಮ್ಮ ತಾಲೂಕು ಬಂದು ಹೋಗಿರ್ತಕ್ಕಂಥದ್ದು. ಇದು ಕೂಡ ದಾಖಲೆ ಅಂತಕ್ಕಂಥದ್ದು ನಾವು ನೀವೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಅಂತಂತಂದ್ರೆ ಸರ್ಕಾರ ಬಂದಾಗ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿ ಏನ್ ಕಾರ್ಯಕ್ರಮ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ನಿದರ್ಶನ ನಾವು ಶ್ರೀನಿವಾಸ್ ಅವರಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೋಷಕರು ಮಕ್ಕಳು ಮತ್ತು ಪೋಷಕರಿಬ್ಬರು ಅಲ್ಲ ಸಾಹೇಬ್ರನ್ನ ಒಂಚೂರು ಎಲ್ಲಿ ನಿಲ್ಲಿಸ್ರಪ್ಪ, ಯಾಕೆ ಕೆಂಪು ರಂಗ ಇವತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು